ಓಕೆ, ಫೈನಲಿ ಇವತ್ತು ನನ್ನ ಮುಂದೆ ನಥಿಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ನಥಿಂಗ್ ಫೋನ್ 2A ನನ್ನ ಮುಂದೆ ಇರುವಂಥದ್ದು. ಇದನ್ನು ನನಗೆ ನಥಿಂಗ್ ಅವರು ಹಿಂಗೆ ಕಳಿಸ್ಕೊಟ್ಟಿಲ್ಲ. ನಾನೇ ಫ್ಲಿಪ್ಕಾರ್ಟಿಂದ 24,000 ಕೊಟ್ಟು ಆರ್ಡ್ರ್ ಮಾಡಿದ್ದು. 256 GB ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 24,000 ಆಯಿತು. 128 GB ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 22,000 ಆಗುತ್ತೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿ ಸ್ಲೈಡ್ ಮಾಡಿದ್ರೆ ಇದರೊಳಗಡೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತದೆ. ಹೆವಿ ಪ್ರೀಮಿಯಮ್ ಲುಕ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ನಮಗೆ USB Type-C ಇಂದ Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು, ಇದು ಕೂಡ ಒಂಥರ ಟ್ರಾನ್ಸ್ಪರೆಂಟ್ ಲುಕ್ಕನ್ನು ಹೊಂದಿರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ವಾರಂಟಿ ಕಾರ್ಡು ಮತ್ತು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾರೆ. ಇದು ಕೂಡ ಒಂಥರ ಟ್ರಾನ್ಸ್ಪರೆಂಟ್ ಲುಕ್ಕನ್ನು ಹೊಂದಿರುವಂಥ ಸಿಮ್ ಎಜೆಕ್ಷನ್ ಪಿನ್. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಿಲ್ಲ. ಚಾರ್ಜರ್ ಇಲ್ಲ, ಯಾವುದೇ ಬ್ಯಾಕ್ ಕವರ್ ಸಹ ಇಲ್ಲ. ಆಯಿತಾ, ಅದೊಂದು ವಿಷಯ ತಲೆಡ್ಕೊಬೇಕಾಗತ್ತೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನಥಿಂಗ್ ಅವ್ರದ್ದು ಒಂಥರ ಸಿಗ್ನೇಚರ್ ಲುಕ್ಕು, ಟ್ರಾನ್ಸ್ಪರೆಂಟ್ ಡಿಸೈನು. ರೋಡಲ್ಲಿ ಯಾರಾದರೂ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಇದು ನಥಿಂಗ್ ಫೋನೇ ಅಂತ. ಏನಕ್ಕೆ ಅಂದರೆ ಈ ಥರ ಲುಕ್ಕನ್ನು, ಡಿಸೈನ್ನ ಯಾವುದೇ ಬೇರೆ ಆ್ಯಂಡ್ರಾಯ್ಡ್ ಫೋನ್ಗಳು ಮಾಡಿಲ್ಲ. ಸೊ ಈ ಕಾರಣದಿಂದ ಡಿಸೈನ್ ವೈಸು, ಲುಕ್ ವೈಸು ಒಂದು ಯುನೀಕ್ನೆಸ್ಸನ್ನು ನಥಿಂಗ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ಪ್ರೀಮಿಯಮ್ ಆಗಿ ಕಾಣುತ್ತಾ ಆಯಿತಾ. ಸೇಮ್ ನಥಿಂಗ್ ಫೋನ್ 1, 2 ಹೆಂಗೆ ಒಂದು ರೀತಿ ಲುಕ್ ವೈಸ್ ತುಂಬ ಡಿಫ್ರೆಂಟ್ ಆಗಿದೆಯೋ ಇದು ಕೂಡ ಅದೇ ರೀತಿ ಇರುವಂಥದ್ದು. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. 190 ಗ್ರಾಮ್ ವೆಯ್ಟು ಮತ್ತು 8.6 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಪಂಚೋಲ್ ಕ್ಯಾಮ್ರಾ, ಗೊರಿಲ್ಲಾ ಗ್ಲಾಸ್ 5 ನಮಗೆ ಫ್ರಂಟಲ್ಲಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಬೆಸಲ್ಲೆಸ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಆಯಿತಾ, ಯೂನಿಫಾರ್ಮ್ ಬೆಸಲ್ಲು ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಫ್ರಂಟಿಂದ. ಸೊ ಫ್ರಂಟಿಂದ ನನಗೆ ತುಂಬ ಇಷ್ಟ ಆಯಿತು. ಹಿಂಗಡೆಗೆ ಬಂತು ಅಂತ ಅಂದರೆ ನಥಿಂಗ್ ಅವ್ರದ್ದು ಯುನೀಕ್ ಟ್ರಾನ್ಸ್ಪರೆಂಟ್ ಲುಕ್ಕು. ಹಿಂಗಡೆ ಪ್ಲಾಸ್ಟಿಕ್ ಬ್ಯಾಕನ್ನು ಕೊಟ್ಟಿದ್ದಾರೆ. ತುಂಬ ಬೇಜಾರಾಯಿತು ನನಗೆ. ನಿಮ್ಗೆ ಹಿಂಗಡೆ ಗ್ಲಿಫ್ ಇಂಟರ್ಫೇಸ್ ಸಿಗ್ತಾ ಇರುವಂಥದ್ದು. ನಥಿಂಗ್ ಫೋನ್ 1 2 ಅಷ್ಟು ಗ್ಲಿಫ್ ಇಲ್ಲ. ನಿಮಗೆ ಬರೀ 3 LED ಸ್ಟ್ರಾಪ್ಸ್ಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಹಿಂಗಡೆ ಡ್ಯುಯಲ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಫ್ರೇಮಿಗೆ ಬಂತು ಅಂತಂದರೆ ಪ್ಲಾಸ್ಟಿಕ್ ಫ್ರೇಮು. ನಮಗೆ ಕೈಲಿ ಇಟ್ಕೊಂಡಾಗ ಈ ಸಿಮ್ ಎಜೆಕ್ಷನ್ನಿಂದು ಹೊರಗಡೆ ತೆಗೆದ್ರೆ ಆ ಫೀಲೆಲ್ಲ ಒಂಥರ ಪ್ಲಾಸ್ಟಿಕ್ಕಿ ಫೀಲ್ ನಮಗೆ ತುಂಬ ಈಸಿ ತುಂಬ ಕಡಿಮೆ ಪ್ಲಾಸ್ಟಿಕ್ ಅನ್ನೋ ಒಂದು ಫೀಲ್ನ ಕೊಡುತ್ತಾ ಆಯಿತಾ. ಫ್ರೇಮ್ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಕಪ್ಪು ಬಣ್ಣದ ಈ ಕಲರಲ್ಲಿ, ಈ ವೈಟ್ ಕಲರಲ್ಲಿ ಕಪ್ಪು ಬಣ್ಣದ ವಾಲ್ಯೂಮ್ ರಾಕರ್ಸು ಮತ್ತು ಪವರ್ ಬಟನ್ ಕೊಟ್ಟಿದ್ದಾರೆ. ಹೌದು, ನೋಡೋದಕ್ಕೆ ಹೊರಗಡೆಯಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಬಟ್ ಕೈಲಿ ಇಟ್ಕೊಂಡ್ರೆ ಈ ಫ್ರೇಮಿನ ಪ್ಲಾಸ್ಟಿಕ್ಕಿ ಫೀಲ್ ನಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಇದು ಯಾವುದೋ ಕಡಿಮೆ ದುಡ್ಡು ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ಆಯಿತಾ. ಒಟ್ಟಿಗೆ ನೋಡೋಕ್ಕಂತೂ ಸಗದಾಗಿದೆ. ನನಗೆ ಇಷ್ಟ ಆಯಿತು ಪರ್ಸ್ನಲಿ, ಬೇರೆಯವ್ರಿಗೆ ಇಷ್ಟ ಆಗದೇ ಇರಬಹುದು. ಜೊತೆಗೆ ಇದರಲ್ಲಿ IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ಏನು ಕೊಡದೇ ಇರೋದಕ್ಕಿಂತ ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ ಮತ್ತು 2 ಸಿಮ್ಮನ್ನು ಹಾಕ್ಬೋದು. SD ಕಾರ್ಡ್ ಸ್ಲಾಟ್ ಇಲ್ಲ ಆಯಿತಾ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಅಡಾಪ್ಟಿವು ಅವಶ್ಯಕತೆ ಇರೋ ಟೈಮಲ್ಲಿ 30 Hzಯಿಂದ 120 Hzಗೆ ರಿಫ್ರೆಶ್ ರೇಟನ್ನು ಅದೇ ಆಟೋಮೆಟಿಕಾಗಿ ಚೇಂಜ್ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ವಿಷಯ. ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ. ಈ ಆಲ್ವೇಸ್ ಆನು 30 Hzಲ್ಲಿ ಕೆಲಸವನ್ನು ಮಾಡುತ್ತೆ. 1 Hz ತನಕ ಫುಲ್ಲಿ LTPO ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆಯಿತಾ. LTPO ಆದರೆ ಫುಲ್ 1 Hzಯಿಂದ 120 Hz ತನಕ ಚೇಂಜ್ ಆಗುತ್ತೆ. ಸೊ ಆ ಟೈಮಲ್ಲಿ ಬ್ಯಾಟ್ರಿ ಕನ್ಸಂಪ್ಷನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಆಯಿತಾ, ಆಲ್ವೇಸ್ ಆನ್ ಆಗಿದ್ದಾಗ. ಬಟ್ ಇದರಲ್ಲಿ ಆಲ್ವೇಸ್ ಆನ್ ಮಾಡಿಕೊಂಡ್ರೆ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಆಗಬಹುದು. ಜೊತೆಗೆ ಹೆವಿ ಬ್ರೈಟಾಗಿ ಕೂಡ ಇದೆ. 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. HDR10+ ಸಹ ಇದೆ ಮತ್ತು ವೈಡ್ ವೈನ್ L1 ಸಪೋರ್ಟ್ ಸಹ ಇರುವಂಥದ್ದು. ಡಿಸ್ಪ್ಲೇ ಇಂಪ್ರೆಸ್ ಮಾಡೋದು ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಕೊಟ್ಟಿದ್ದಾರೆ. ವಿವಿಡ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಒಳ್ಳೆ ಡಿಸ್ಪ್ಲೇ, ಹಂಗೆ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ಲಿಲ್ಲ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಿಮಗೆ ರ್ಯಾಮಲ್ಲಿ 8 GB ಸಹ ಇದೆ, 12 GB ರ್ಯಾಮ್ ಸಹ ಇದೆ. ಸ್ಟೋರೇಜಲ್ಲಿ 128 GB ಮತ್ತು 256 GB. ಇಷ್ಟರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ತೊಗೋಬೋದು. ಇತ್ತೀಚೆಗೆ ಮೊನ್ನೆ ಲಾವಾಲ್ ಯಾವುದೋ ಒಂದು ಫೋನ್ ಮಾಡಿದೆ ನಾನು. UFS 3.1 ಮತ್ತು LPDDR5ನ 18,000 ರೂಪಾಯಿ ಕೊಟ್ಟವ್ರೆ. ಇದಕ್ಕೆ 22-23 ಸಾವಿರ ಇದೆ. ಸೊ ಏನೂ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ ನನಗೆ. ಇನ್ನೂ ಕಡಿಮೆಗೆ ಲಾಂಚ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು.
ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಡೈಮೆನ್ಸಿಟಿ 7200 ಪ್ರೋ ಪ್ರೊಸೆಸರ್ ಇರುವಂಥದ್ದು ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 6,70,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಇದು ಅಪ್ ಟು 7 ಲಕ್ಷದ ತನಕ ಕೊಡಬಲ್ಲಂಥ ಸಾಮರ್ಥ್ಯ ಇದೆ, ಬಟ್ ನನಗೆ ಸ್ವಲ್ಪ ಕಡಿಮೆ ಕೊಡ್ತು. ಮೋಸ್ಟ್ಲಿ ಬೇಸಿಗೆ ಅಲ್ವಾ, ಆಲ್ರೆಡಿ ಸೆಕೆ ಇರುತ್ತೆ, ಹೀಟ್ ಆಗ್ತಾ ಇರುತ್ತೆ. ಸೊ ಬೆಂಚ್ ಮಾರ್ಕ್ ಮಾಡಿದಾಗ ಇನ್ನೂ ಸ್ವಲ್ಪ ಹೀಟ್ ಆಗೋ ಚಾನ್ಸ್ ಇರುತ್ತೆ. ಈ ಕಾರಣದಿಂದ ಬೆಂಚ್ ಮಾರ್ಕ್ ಕಡಿಮೆ ಆಗ್ಬೋದು. ನಾವು ಈ ಸ್ಮಾರ್ಟ್ಫೋನ್ನಲ್ಲಿ ಬೆಂಚ್ ಮಾರ್ಕನ್ನು ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ಬ್ಯಾಟ್ರಿ 56% ಇತ್ತು. ಟೆಸ್ಟ್ ಆದಮೇಲೆ 52%, ಬರೀ 4% ಬ್ಯಾಟ್ರಿ ಕನ್ಸಂಪ್ಷನ್ ಆಯಿತು. ಟೆಂಪ್ರೇಚರು ಮಾಡೋಕ್ಕಿಂತ ಮುಂಚೆ 34 ಡಿಗ್ರಿ ಇತ್ತು ಸ್ಮಾರ್ಟ್ಫೋನು, ಮಾಡಾದ್ಮೇಲೆ 40 ಡಿಗ್ರಿ, ಸುಮಾರು ಒಂದು 6 ಡಿಗ್ರಿ ಸ್ಮಾರ್ಟ್ಫೋನು ಹೀಟ್ ಆಯಿತು. ಸೊ ಇದು ಹೆವಿ ಹೀಟ್ ಅಂತ ಅನ್ನಲ್ಲ, 40 ಡಿಗ್ರಿ ಅಂದರೆ ನಾರ್ಮಲ್, ಅದು ಎಲ್ಲ ಫೋನ್ ಕೂಡ ಅಷ್ಟಾಗುತ್ತೆ. ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು, ಗೇಮ್ ಆಡಬೇಕಾದ್ರೂ ಸಹ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನಿಸಿಲ್ಲ. ಜೊತೆಗೆ ನಾವು BGMI ಚೆಕ್ ಮಾಡ್ದಂಗೆ BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ನಲ್ಲಿ ಇಂಟೆನ್ಸ್ ಗೇಮ್ ಪ್ಲೇ ಟೈಮಲ್ಲಿ ಸ್ವಲ್ಪ ಲ್ಯಾಗಿ ಫೀಲ್ ಆಗಬಹುದು. ಆಯಿತಾ, ನಾರ್ಮಲಾಗಿ ಆಡ್ತಿರ್ಬೇಕಾದ್ರೆ ಏನು ತೊಂದರೆ ಇಲ್ಲ, ಇಂಟೆನ್ಸ್ ಟೈಮಲ್ಲಿ ಸ್ವಲ್ಪ ಲ್ಯಾಗಿ ಫೀಲ್ ಆಗ್ಬೋದು. ಜೊತೆಗೆ HDR ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ಆಪ್ಷನ್ ಸಹ ಇದೆ. ಇದರಲ್ಲೂ ಕೂಡ ಸೇಮ್ ಎಕ್ಸ್ಪೀರಿಯನ್ಸ್, ನನಗೇನು ಅಂಥ ಡಿಫ್ರೆನ್ಸ್ ಕಾಣಲಿಲ್ಲ. ಇಂಟೆನ್ಸ್ ಇರೋ ಟೈಮಲ್ಲಿ ಸ್ವಲ್ಪ ಲ್ಯಾಗಿ ಫೀಲ್ ಆಗಬಹುದು. ಸ್ವಲ್ಪ ಅಂದರೆ ಈ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮಲ್ಲಿ ಸ್ವಲ್ಪ ಸ್ಮೂತಾಗಿ ಪ್ಲೇ ಆಗುತ್ತೆ ಕಂಪ್ಯಾರಿಟಿವ್ಲಿ. ಆಡ್ಕೊಬೋದು, ಪ್ಲೇಯಬಲ್ ಇದೆ ಗೇಮ್ ಪ್ಲೇ, ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ಫ್ಲ್ಯಾಗ್ಶಿಪ್ ಲೆವೆಲ್ ಪ್ರೊಸೆಸರ್ ಅಷ್ಟು ನಿಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಪ್ರೊಸೆಸರ್ ಓಕೆ, ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಇತ್ತೀಚೆಗೆ ನಂಗೆ ನೋಡಿ ಇನ್ನೊಂದು 2-3 ತಿಂಗಳಲ್ಲಿ ಈ ಪ್ರೈಸ್ ರೇಂಜ್ ಇದಕ್ಕಿಂತ ಚೆನ್ನಾಗಿರೋ ಪ್ರೊಸೆಸರ್ಗಳು ಬರೋಕ್ಕೆ ಶುರುವಾಗುತ್ತೆ ಇದೇ ಬೆಲೆಗೆ. ಆಯಿತಾ, ಸೊ ಸದ್ಯಕ್ಕೆ ಓಕೆ ಅಂತೀನಿ, ಇಂಪ್ರೆಸ್ಸಿವ್ ಅಂತ ಬೆಸ್ಟ್ ಅಂತ ಅನ್ನಲ್ಲ. ಏನಕ್ಕೆ ಅಂದರೆ ಬೇರೆ ಬ್ರ್ಯಾಂಡ್ಗಳು 25-26 ಸಾವಿರ ರೂಪಾಯಿಗಳು ಇದಕ್ಕಿಂತ ಚೆನ್ನಾಗಿರೋದು ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಯಿತಾ ಆಲ್ರೆಡಿ. ಸೊ ಅದರಿಂದ ಓಕೆ ಅಂತೀನಿ ಪರ್ಫಾರ್ಮೆನ್ಸು. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ, ಎರಡೂ ಕೂಡ 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾಗಳು. ಮೇನ್ ಸೆನ್ಸಾರು 1.9 ಅಪರ್ಚರು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ನನಗೆ ಈ ಪ್ರೈಸ್ ರೇಂಜಿಗೆ ಮೆಜಾರಿಟಿ ಎಲ್ಲ ಬ್ರ್ಯಾಂಡ್ಗಳು ಸಿಮಿಲರ್ ಕ್ವಾಲಿಟಿಯನ್ನೇ ಕೊಡುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಮೇನ್ ಸೆನ್ಸಾರ್ ಪರವಾಗಿಲ್ಲ, ಒಂದು ಒಳ್ಳೆ ಫೋಟೋ ತೆಗೆದಿದೆ. ಈವನ್ ಇಂಡೋರ್ನಲ್ಲೂ ಕೂಡ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆದು ಬೆಳಕು ಕಡಿಮೆ ಇದ್ದರೆ ಒಂದೊಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಆ ಫೋಟೋ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ, ನನಗೆ ರೀಸನಬಲ್ ಅಂತ ಅನ್ನಿಸ್ತು. ಮೇನ್ ಸೆನ್ಸರ್ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಇನ್ನೊಂದು 50 ಮೆಗಾಪಿಕ್ಸೆಲಿಂದ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಇದು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಝೂಮ್ ಮಾಡಿದ್ರೆ 50 MP ಆಗಿರೋದ್ರಿಂದ ಕ್ಲಾರಿಟಿ ರಿಟೇನ್ ಆಗಿರುತ್ತೆ ಆಯಿತಾ. ಸೊ 50 MP ವೈಡ್ ಆ್ಯಂಗಲ್ ಕೊಟ್ಟರೆ ಅಡ್ವಾಂಟೇಜು. ಸೊ ಕಲರ್ಸ್ ಮೇನ್ ಸೆನ್ಸಾರ್ಗೂ ವೈಡ್ ಆ್ಯಂಗಲ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಮೇನ್ ಸೆನ್ಸಾರ್ ಒಂಥರ ಡಿಫ್ರೆಂಟ್ ಕಲರಲ್ಲಿ ತೆಗೆದ್ರೆ ವೈಡ್ ಆ್ಯಂಗಲ್ ಇನ್ನೂ ಒಂಥರ ಡಿಫ್ರೆಂಟ್ ಕಲರಲ್ಲಿ ತೆಗೆಯುತ್ತೆ. ಸೊ ಎರಡೂ ಕಲರ್ ಮ್ಯಾಚ್ ಆಗಲ್ಲ ಅಂತ ಅನ್ನಿಸ್ತು ಪರ್ಸ್ನಲಿ ನನಗೆ. ಒಟ್ಟಿಗೆ ಕ್ಲಾರಿಟಿ ಎರಡೂ ಕೂಡ ತುಂಬ ರೀಸನಬಲ್ ಆಗಿದೆ ಪ್ರೈಸ್ ರೇಂಜಿಗೆ, ಕ್ಯಾಮ್ರಾಗೋಸ್ಕರ ಪ್ರಿಫರ್ ಮಾಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ, ವೈಡ್ ಆಗಿದೆ, ನಾನು ಚೆನ್ನಾಗಿ ಕಾಣೋ ರೀತಿ ತೆಗಿತಾ ಇದೆ ಆಯಿತು, ಅದಕ್ಕೆ ನನಗೆ ಇಷ್ಟ ಆಯಿತು. ಕ್ಲಾರಿಟಿ ತೋರಿಸ್ತಾ ಇದೆ, ಝೂಮ್ ಮಾಡೋದಕ್ಕೂ ಡೀಟೇಲ್ಸ್ ಎಲ್ಲ ತುಂಬ ರೀಟೇನ್ ಆಗಿದೆ. ಫ್ರಂಟ್ ಕ್ಯಾಮ್ರಾ ನನಗೆ ಈ ಪ್ರೈಸನ್ಸ್ಗೆ ಚೆನ್ನಾಗಿದೆ ಅನ್ನಿಸ್ತು. ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿನೂ ಒಂದು ಲೆವೆಲಿಗೆ ಚೆನ್ನಾಗಿದೆ, ರೇರ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಪೋರ್ಟ್ರೇಟ್ ಶಾಟ್ ನಾವು ತೆಗೆದಂಗೆ ಪೋರ್ಟ್ರೇಟ್ ಫ್ರಂಟಲ್ಲಿದೆ, ಬ್ಯಾಕಲ್ಲೂ ಇದೆ. ಸೊ ನಿಮಗೊಂದು ಲೆವೆಲಿಗೆ ಎಡ್ಜ್ ಡಿಟೆಕ್ಷನ್ ಒಂದು ಲೆವೆಲ್ಲಿಗೆ ಚೆನ್ನಾಗೇ ಬರುತ್ತೆ ಆಯಿತಾ. ಡೀಟೇಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಓವರಾಲ್ ನನಗೆ ಇಷ್ಟ ಆಯಿತು ಈ ಪ್ರೈಸ್ ರೇಂಜಿಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು ನೋಡ್ತಾ ಇದ್ದಾರೆ, ಅದೆಲ್ಲ ನನಗೆ ಫಾಸ್ಟಾಗಿದೆ ಗುರು, ನಾಟ್ ಬ್ಯಾಡ್, ಫಾಸ್ಟಾಗಿದೆ. ಫೇಸ್ ಅನ್ಲಾಕಿಗೆ ಬಂತು ಅಂತ ಅಂದರೆ ಈಗ ಬೆಳೆಸಿದ್ದೆ, ಈಗ ಫೇಸ್ ಅನ್ಲಾಕು ಫಾಸ್ಟಾಗಿದೆ ಒಂದು ಲೆವೆಲಿಗೆ, ನೋಡ್ತಾ ಇದ್ದೀರಾ ಫಾಸ್ಟಾಗಿದೆ. ಇನ್ನು ಬ್ಯಾಟ್ರಿ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಲಾಂಚ್ ಆದಂಥ ನಥಿಂಗ್ ಫೋನ್ 1, ನಥಿಂಗ್ ಫೋನ್ 2ನಲ್ಲಿ ಇಷ್ಟು ದೊಡ್ಡ ಬ್ಯಾಟ್ರಿ ಇರಲಿಲ್ಲ. ಇದೇ ಫಸ್ಟ್ ಟೈಮ್ 5000 mAh ಕೆಪಾಸಿಟಿ ಕೊಟ್ಟಿರೋದು ನಥಿಂಗ್ ಅವರು. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ, ಬಟ್ ಈ ಒಂದು ಸ್ಮಾರ್ಟ್ಫೋನು 45 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತಂತೆ, ಸೂಪರ್ ಫಾಸ್ಟ್. ನಥಿಂಗಿಗೆ ಹೋಲಿಸ್ಕೊಳಕ್ಕೆ ಹೋದರೆ ಚಾರ್ಜರ್ ಕೊಟ್ಟರೆ ಚೆನ್ನಾಗಿರೋದು, ಸಪ್ರೇಟಾಗಿ ಚಾರ್ಜರ್ ತೊಗೋಬೇಕಾಗತ್ತೆ. 45 ವ್ಯಾಟು ಫಾಸ್ಟ್ ಚಾರ್ಜಿಂಗ್ಗೆ, ಬಟ್ ಕೊಟ್ಟಿಲ್ಲ. ಇನ್ನು OS ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ನಥಿಂಗ್ OS ತುಂಬ ಕ್ಲೀನ್ ಆಗಿರುವಂಥ OS, ಯಾವುದೇ ಬ್ಲೋಟ್ವೇರ್ಸ್ ನಿಮಗೆ ಸಿಗೋಲ್ಲ, ತುಂಬ ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ.
ಸಖತ್ತು ಸ್ಮೂತ್ ಎಕ್ಸ್ಪೀರಿಯೆನ್ಸನ್ನು ಕೊಡುತ್ತೆ. ನ್ಯಾವಿಗೇಷನಲ್ಲಿ ನೀವು ಒಂದು 70-80 ಸಾವಿರ ರೂಪಾಯಿ ಫೋನ್ಗೂ ಇದಕ್ಕೂ ನಿಮ್ಗೆ ಅಂಥ ಡಿಫ್ರೆನ್ಸ್ ಗೊತ್ತಾಗಲ್ಲ ನ್ಯಾವಿಗೇಷನಲ್ಲಿ, ಆಯಿತಾ. ಯೂಸ್ ಮಾಡ್ತಿರ್ಬೇಕಾದ್ರೆ ನೀವು ಹೆವಿ ಜಾಸ್ತಿ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡಿಕೊಂಡಾಗ ಒಂದು ಡಿಫ್ರೆನ್ಸ್ ಗೊತ್ತಾಗ್ಬೋದು. ಸದ್ಯಕ್ಕಂತೂ ನಿಮಗೆ ತುಂಬ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಈ ಪ್ರೊಸೆಸರ್ ಏನಿದೆ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳನ್ನೂ ಸ್ಮೂತಾಗೆ ರನ್ ಮಾಡುತ್ತೆ, ಏನು ತೊಂದರೆ ಇಲ್ಲ. ಗೇಮ್ಸ್ನ ಆಲ್ಮೋಸ್ಟ್ ಒಂದು ಮಿಡ್ ಹೈ ಸೆಟ್ಟಿಂಗಲ್ಲೇ ಆಡ್ಕೊಬೋದು. ಬಟ್ ನೀವು ಯೂಸ್ ಮಾಡ್ತಾ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ತಾ ಸ್ಟೋರೇಜ್ ಫೀಲ್ ಆಗ್ತಾ ಆ್ಯಕ್ಚುಲಿ ಫೀಲ್ ಆಗ್ತಾ ಹೋಗುತ್ತೆ. ಓಕೆ, ಹೈಯರ್ ಮಿಡ್ ಎಂಡ್ ಫೋನ್ಗೂ ಫ್ಲ್ಯಾಗ್ಶಿಪ್ ಫೋನ್ಗೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಸ್ಟಾರ್ಟಿಂಗ್ ನಿಮಗೆ ಗೊತ್ತಾಗಲ್ಲ, ಹೇಳೋದ್ನಲ್ಲ, ಸದ್ಯಕ್ಕಂತೂ ವಾಯ್ಸ್ ತುಂಬ ಸ್ಮೂತ್ ಆಗಿದೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ ಕ್ಲಾರಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ಇಷ್ಟ ಆಯಿತು ನನಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಸಹ ಇರುವಂಥದ್ದು, NFC ಸಹ ಇದೆ, 13 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ಒಳ್ಳೆ ವಿಷಯ. ಇನ್ನು ಗ್ಲಿಫ್ ಇಂಟರ್ಫೇಸಿಗೆ ಬಂತು ಅಂತ ಅಂದರೆ ಈ ಒಂದು ಗ್ಲಿಫ್ ಇಂಟರ್ಫೇಸು ಫೋನ್ ರಿಂಗ್ ಆದಾಗ ಇಲ್ಲಿ ಬ್ಲಿಂಕ್ ಆಗುತ್ತೆ. ನೀವು ನೋಡಿ, ಈಗ ವಾಲ್ಯೂಮನ್ನು ನಾನು ಅಪ್ ಡೌನ್ ಮಾಡ್ತೀನಿ. ಸೊ ನೋಡಿ, ವಾಲ್ಯೂಮ್ ಡೌನ್ ಮಾಡಿದೆ ಅಂತ ಅಂದರೆ ಇಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಈ ಒಂದು LED ಕಡಿಮೆ ಆಗ್ತಾ ಹೋಗುತ್ತೆ. ನೋಟಿಫಿಕೇಷನ್ ಬಂತು ಅಂದರೆ ಬ್ಲಿಂಕ್ ಆಗುತ್ತೆ, ಕಸ್ಟಮೈಸ್ ಮಾಡ್ಕೊಬೋದು ನೀವು. ಅದು ಬಿಟ್ಟರೆ ಟೈಮರ್ ಸಹ ಇದೆ. ಸೊ ಎಲ್ಲ ಬೇಸಿಕ್ ಫೀಚರ್ಸು. ನಥಿಂಗ್ ಫೋನ್ 2 ರೀತಿ ಅಡಿಷ್ನಲ್ ಅಷ್ಟೊಂದು ಫೀಚರ್ಸ್ಗಳು ನಿಮ್ಗೆ ಇದರಲ್ಲಿ ಸಿಗ್ತಾಯಿಲ್ಲ. ಕೆಲವೊಂದು ಬೇಸಿಕ್ ಫೀಚರ್ಸ್ ಇಷ್ಟೇ ಇರೋದು. ಟಿಗ್ಲಿಫು ಫುಲ್ ಕೊಟ್ಟಿಲ್ಲ ಪ್ರೈಸನ್ನು ಕಟ್ ಮಾಡೋದಕ್ಕೋಸ್ಕರ. ನನಗೆ ಗೊತ್ತಿಲ್ಲ ಅದು ಯೂಸ್ ಕೇಸಸ್ಸು, ಜನರಲ್ ಯೂಸ್ ಕೇಸಸ್ ಇಲ್ಲ, ಆಯಿತಾ. ಯಾರು ವಾಲ್ಯೂಮನ್ನು ಹಿಂಗೆ ನೋಡ್ಕೊಂಡು ಇದು ಮಾಡ್ತಾ ಹೋಗ್ತಾರೆ. ರೇರ್, ಯಾವಾಗಲೂ 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಹಿಂಗೆ ಫೋನ್ ಇಟ್ಟಿದ್ದಾಗ ನಾವು ವಾಲ್ಯೂಮ್ ಹೆಂಗೆ ಡೌನ್ ಯೂಸ್ ಕೇಸಸ್ ಇಲ್ಲ. ಫಸ್ಟ್ ಆಫ್ ಆಲ್ ಈ ಗ್ಲಿಫ್ ಇಂಟರ್ಫೇಸ್ಗೆ ಏನೋ ಒಂದು ಗಿಮಿಕ್ ರೀತಿ ನಥಿಂಗ್ ಅವರು ಸೆಲ್ಲಿಂಗ್ ಪಾಯಿಂಟಾಗಿ ಇಟ್ಕೊಂಡು ಅದನ್ನು ಮಾಡ್ತಾಯಿದ್ದಾರೆ. ಕೆಲವು ಜನಕ್ಕೆ ಅದು ಇಷ್ಟ ಆಗುತ್ತೆ ಅಷ್ಟೇ, ಬೇರೇನೂ ಇಲ್ಲ. ಒಟ್ಟಿಗೆ ಫೋನ್ ಚೆನ್ನಾಗಿದೆ, ಬೆಲೆ ಸ್ವಲ್ಪ ಕಡಿಮೆ ಆಗಿದ್ದರೆ ಇನ್ನೂ ಕಾಂಪಿಟೇಟಿವ್ ಆಗಿ ಪ್ರೈಸ್ನ ಫಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಂಡರ್ 20K ಇನ್ ಕೇಸ್ ಲಾಂಚ್ ಆಗಿದ್ದರೆ ಸಗದಾಗಿರ್ತಿತ್ತು. ಒಂದು 20,000ಕ್ಕೆ ಲಾಂಚ್ ಆಗಿದ್ರು ಬೆಂಕಿ ಇರ್ತಿತ್ತು. ಈಗಲೂ ಚೆನ್ನಾಗಿಲ್ಲ ಅಂತ ಅಲ್ಲ. ನಥಿಂಗ್ ಬ್ರ್ಯಾಂಡಲ್ಲಿ ನಿಮಗೆ ಒಂದು ಫೋನ್ ಬೇಕು ಅಂದರೆ, ಕ್ಲೀನ್ ವಾಯ್ಸ್ ಬೇಕು ಅಂದರೆ ಪ್ರಿಫರ್ ಮಾಡ್ಬೋದು. ಒಟ್ಟಿಗೆ ಸ್ವಲ್ಪ ಬೆಲೆ 20,000 ರೂಪಾಯಿ ಇನ್ ಕೇಸ್ ಲಾಂಚ್ ಆಗಿದ್ದಿದ್ರೆ, ಬೇಸ್ ಇನ್ಕ್ಲೂಡಿಂಗ್ ಬ್ಯಾಂಕ್ ಆಫರ್ 20,000 ರೂಪಾಯಿಗೆ ಸಿಕ್ಬಿಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಬೆಂಕಿ ಇರ್ತಿತ್ತು. 22 ಇದೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು, 20,000ಕ್ಕೆ ಸಿಕ್ಬಿಟ್ಟಿದ್ರೆ ಬೆಂಕಿ ಆಪ್ಷನ್ ಆಗ್ತಾಯಿತ್ತು, ಆಯಿತಾ. ಒಂದು ಒಳ್ಳೆ OS ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗ್ತಾಯಿತ್ತು. ನಥಿಂಗ್ ಅವ್ರು ನಂಗೆ ಅನ್ನಿಸ್ತಂಗೆ ಒಂದು 3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡಬಹುದು, ಗೊತ್ತಿಲ್ಲ, ಕಾದು ನೋಡೋಣ. ಇಷ್ಟು ಈ ಒಂದು ನಥಿಂಗ್ ಫೋನ್ 2A ಬಗ್ಗೆ. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.